ಭಾರತ ಇಂದು ನೆದರ್ಲ್ಯಾಂಡ್ ವಿರುದ್ಧ 17 ರನ್ಗಳ ಅಂತರದಿಂದ ಗೆಲುವನ್ನು ಸಾಧಿಸಿಕೊಂಡಿದೆ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಕಾರಣ ನಾನೊಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ನೆದರ್ಲ್ಯಾಂಡ್ ತಂಡ ಇಲ್ಲಿವರೆಗೂ ದೊಡ್ಡ ಸ್ಟ್ರಾಂಗ್ ಟೀಮ್ ವಿರುದ್ಧ ಕೇವಲ 17 ರನ್ ಇಂದ ಸೋತ್ರು. ಅದು ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಟೀಮ್ ಇಂಡಿಯಾ ಫ್ಯಾನ್ ಆಗಿ ಸ್ವಲ್ಪ ಬೇಜಾರಾಗ್ತಾ ಇದೆ. ವೀಕ್ ಟೀಮ್ ನ ಇಷ್ಟೊಂದು ಅಂತರವರೆಗೂ ಬಿಟ್ಕೊಟ್ರು, ಕೇವಲ 17 ರನ್ಗಳಿಂದ ಗೆಲುವನ್ನ ಸಾಧಿಸಿದ್ರು ಅಂತ. ಭಾರತ ಮೊದಲು ಬ್ಯಾಟಿಂಗ್ ಮಾಡಿ 193 ಒಂದು ಟಾರ್ಗೆಟ್ ಅನ್ನ ಕೊಟ್ಟರು. ಆರಂಭದಲ್ಲಿ ಅಕ್ಷಯ್ ಶರ್ಮಾ ಫಸ್ಟ್ ಬಾಲ್ ಡಕೌಟ್ ಆದ್ರು, ಅಂದ್ರೆ ಯಾವುದೇ ಒಂದು ಖಾತೆ ತೆರೀಲಿಲ್ಲ. ನಂತರ ಇಶಾನ್ ಕಿಶನ್ ಅವರು 7 ಬಾಲ್ಗೆ 18 ರನ್ ಕಲೆ ಹಾಕೊಂಡ್ರು. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಅವರು ತಲಾ 30 ರನ್ಗಳನ್ನ ಪಡೆದುಕೊಂಡ್ರು. ಅದಾದ ನಂತರ ಶಿವಮ್ ದುಬೆ ಅವರು ಚೆನ್ನಾಗಿ ಆಡಿದ್ರು, ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಆಡಿದ್ರು. ಟೋಟಲ್ ಆಗಿ 193 ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರು. ಬಟ್ ನಮ್ಮ ಭಾರತೀಯ ಬಾಲರ್ಗಳು ಚೆನ್ನಾಗಿ ಡಿಪೆಂಡ್ ಅನ್ನ ಮಾಡ್ಕೊಂಡ್ರು. ವರುಣ್ ಚಕ್ರವರ್ತಿ 3 ವಿಕೆಟ್ ತೆಗೆದುಕೊಂಡ್ರೆ ಶಿವಮ್ ದುಬೆ ಅವರು 2 ವಿಕೆಟ್ ಅನ್ನ ತೆಗೆದುಕೊಂಡು ಟೋಟಲ್ ಆಗಿ 7 ವಿಕೆಟ್ ಗಳನ್ನ ನೆದರ್ಲ್ಯಾಂಡ್ ತಂಡ ಕಳೆದುಕೊಂಡಿತ್ತು. ಒಟ್ನಲ್ಲಿ ಭಾರತ ಆಲ್ಮೋಸ್ಟ್ ಈ ಒಂದು ಲೀಗ್ ಸ್ಟೇಜ್ ನಲ್ಲಿ ಎಲ್ಲಾ ಪಂದ್ಯಗಳನ್ನ ಗೆದ್ದುಕೊಂಡು ಸೂಪರ್ 8 ಗೆ ಕ್ವಾಲಿಫೈ ಆಗಿದೆ. ಟೇಬಲ್ ಅಲ್ಲಿ ಟಾಪ್ ಅಲ್ಲೇ ಇದೆ ನಮ್ಮ ಭಾರತ ತಂಡ. ನೆದರ್ಲ್ಯಾಂಡ್ ತಂಡ ರೀಸೆಂಟ್ ಆಗಿ ಪಾಕಿಸ್ತಾನ ತಂಡವನ್ನೇ ಸೋಲಿಸ್ತಾ ಇತ್ತು. ಅಷ್ಟೊಂದು ಸ್ಟ್ರಾಂಗ್ ಆಗಿ ಟೀಮ್ ಬಿಲ್ಡ್ ಆಗ್ತಾ ಬರ್ತಾ ಇದೆ. ನೆಕ್ಸ್ಟ್ ವರ್ಲ್ಡ್ ಕಪ್ ನಲ್ಲಿ ಅವರು ಕೂಡ ಕ್ವಾಲಿಫೈ ಆಗುವ ಸಾಧ್ಯತೆ ಇದೆ. ಜಿಂಬಾಬ್ವೆ ತರ ಅಂತ ಟೀಮ್ಗಳು ಬೆಳಿಬೇಕು. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.